ಸುರೇಶ್ ಸರ್, ನಾನು ಆಗಲೇ ಹೇಳಿದೆ, ಹಿಂದೂ ಧರ್ಮದಲ್ಲಿ 12 ಮಾಸಗಳನ್ನು ಬಹಳ ಅದ್ಭುತವಾಗಿ ಆಚರಣೆ ಮಾಡ್ತೀವಿ ಅಂತ. ಅದರಲ್ಲಿ 5ನೇ ಮಾಸ ಶ್ರಾವಣ ಮಾಸ ಅಂತ ಇರುವಂಥ ಅಷ್ಟೂ ಮಾಸಗಳಿಗೆ ಕಂಪೇರ್ ಮಾಡಿದ್ರೆ ಶ್ರಾವಣ ಮಾಸ ಬಹಳ ವಿಶೇಷ ಮತ್ತು ಮಹತ್ವದ್ದಾಗುತ್ತೆ ಅಂತ. ಕಾರಣ ಏನು ಅಂತ? ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ನೀವು ಹೇಳಿದಾಗೇ ಶ್ರಾವಣ ಮಾಸ ಅಂತಕ್ಕಂಥದ್ದು ಸ್ಪೆಷಲ್ಲು ಅಂತ ಕರೀತಾರೆ. 12 ಮಾಸಗಳಲ್ಲಿ ಶ್ರಾವಣ ಮಾಸ ಸ್ಪೆಷಲ್. ಅದು 27 ನಕ್ಷತ್ರಗಳಲ್ಲಿ ಚಂದ್ರನು ಶ್ರವಣ ನಕ್ಷತ್ರಕ್ಕೆ ಹೋಗಿ ಆ ಶ್ರವಣ ನಕ್ಷತ್ರ ಪೂರ್ಣಿಮಾ ಆದರೆ ಆ ಮಾಸವನ್ನು ಶ್ರವಣ ಮಾಸ ಅಂತ ಕರೀತಾರೆ. ಯಾವಾಗ ಚಂದ್ರನು ಶ್ರವಣ ನಕ್ಷತ್ರಕ್ಕೆ ಹೋಗಿ ಆ ಶ್ರವಣ ನಕ್ಷತ್ರ ದಿನವೇ ಪೂರ್ಣಿಮಾ ಬಂದರೆ, ಪೂರ್ಣಿಮಾದಿಂದ ನಾವು ಆ ಪೂರ್ಣಿಮೆ ಆಗ್ತಾ ಇದೆ, ಇವತ್ತು ಈ ಶ್ರಾವಣ ಮಾಸದಲ್ಲಿ ಪೂರ್ಣಿಮೆ ಆಗ್ತಾ ಇದೆ, ಚಂದ್ರನು ಆ ಶ್ರವಣ ನಕ್ಷತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂಥೇಳಿ ಆ ಶ್ರವಣ ನಕ್ಷತ್ರವನ್ನು ನಾವು ಗುರುತಿಸಿದ್ದೀವಿ. ಹಿಂದೂ ಶಾಸ್ತ್ರಗಳಲ್ಲಿ ಚಂದ್ರನದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಗು ಹುಟ್ಟಿದಾಗಿಂದ ತನ್ನ ಜನ್ಮ ನಕ್ಷತ್ರ ಜನ್ಮರಾಶಿ ಹಿಡುವುದರಿಂದ ಹಿಡಿದು ಅವನ ಎಲ್ಲ ವ್ಯವಹಾರಗಳನ್ನು ಚಂದ್ರನ ಮೇಲೆ ನಾವು ನಿರ್ಧಾರ ಮಾಡ್ತೀವಿ. ಹಾಗೆ ಶ್ರಾವಣ ಮಾಸ ಕೂಡ ಚಂದ್ರನು ಶ್ರವಣ ನಕ್ಷತ್ರಕ್ಕೆ ಹೋಗಿ ಅವತ್ತು ಪೂರ್ಣಿಮೆ ಆದರೆ ಶ್ರಾವಣ ಮಾಸ ಅಂತ ನಾವು ಕರಿತಿದ್ದೀವಿ. ಕ್ಲಿಯರ್? ಹೌದು. ಇದು ಮಕರ ರಾಶಿಯಲ್ಲಿ 10 ಡಿಗ್ರಿಯಿಂದ 23 ಡಿಗ್ರಿ ಬರುತ್ತಲ್ಲ ಖಗೋಳದಲ್ಲಿ, ಆ ಮಕರ ರಾಶಿ ಇರುತ್ತೆ. ಆ ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ ಬರ್ತದೆ ಅಂತ. 2. ಮೂರನೇದು, ಧಾರ್ಮಿಕವಾಗಿ ಈ ಶ್ರವಣ ಅಂದರೆ ಏನು ಅಂದರೆ ಇದನ್ನು ಹಿಯರಿಂಗ್ ಅಂತ ಕರೀತಾರೆ, ಅಂದರೆ ಕೇಳುವುದು ಅಂತ. ಶ್ರವಣ ಅಂದರೆ ಕೇಳುವುದು ಅಂತ ಕರೀತಾರೆ. ಇದರ ಉದ್ದೇಶ ಏನು? ಈ ಶ್ರವಣ ನಕ್ಷತ್ರದ ಉದ್ದೇಶ ಏನು? ಸರಿ ಆಯಿತು, ನಾನೇನೋ ಹಿಯರಿಂಗ್ ಕೇಳಿದೆ, ಆದರೆ ಈ ಕೇಳುವುದ ಉದ್ದೇಶ ಇದಕ್ಕೆ ಈ ನಕ್ಷತ್ರ ಗತಿದೇವತೆ ಯಾರಾದರೂ ಗ್ರಹ ಅಂದರೆ ಚಂದ್ರ ಅಂತ ಗೊತ್ತಾಯಿತು. ಇದು 3 ನಕ್ಷತ್ರಗಳಿರ್ತಕ್ಕಂಥ ತಾರೆ. ನಾವು ನಕ್ಷತ್ರ ಚುಕ್ಕಿ ಇಟ್ಟಾಗ 3 ನಕ್ಷತ್ರ ಬರುತ್ತೆ. ಅದು ಕಿವಿ ಥರ ಕಾಣುತ್ತೆ, ಶ್ರವಣ. ಆ 3 ನಕ್ಷತ್ರಗಳ ಗುಂಪನ್ನು ನಾವು ಶ್ರವಣ ನಕ್ಷತ್ರ ಅಂತ ಕರೆದ್ವಿ. ಇದು ಗ್ರಹ, ಈ ನಕ್ಷತ್ರ ಗತಿದೇವತಾ ಚಂದ್ರ ದೇವತಾ. ಪೃಥ್ವಿ ದೇವತಾ ಅಂತಂದಾಗ ನಾವು ವಿಷ್ಣು ದೇವತೆಯನ್ನು ಕರಿತೀವಿ. ಶ್ರವಣ ನಕ್ಷತ್ರದಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟ ನಕ್ಷತ್ರ ಶ್ರವಣ ನಕ್ಷತ್ರ, ಚಂದ್ರನು ಅದಕ್ಕೆ ಗ್ರಹ ಅಂತ ಕರೆದ್ರು. 2. ಇನ್ನು 3ನೇದು ಶ್ರವಣ ಅಂದರೆ ಏನು ಅಂತ ಇನ್ನು ಮುಂದಕ್ಕೆ ನೋಡಿದ್ರೆ ಶಾಸ್ತ್ರ ಹೇಳ್ತದೆ, ಶ್ರವಣ ಅಂತಂದರೆ ಕನೆಕ್ಷನ್ ಟು ಆಲ್ ಅಂತ, ಎಲ್ಲದಕ್ಕೂ ಸಂಬಂಧಪಟ್ಟಿದ್ದು ಅಂತ. ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಕನೆಕ್ಷನ್ ಟು. ಶ್ರವಣ ಅಂದರೆ ಏನು ಅರ್ಥ? ಅದು ಅಂದರೆ ಕನೆಕ್ಷನ್ ಟು ಆಲ್, ಎಲ್ಲಕ್ಕೂ ನೀವು ಮೋಕ್ಷವನ್ನು ಪಡೆಯಬಹುದು. ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧ ಫಲ ಪುರುಷಾರ್ಥಗಳಿಗೆ ಈ ಶ್ರಾವಣ ಮಾಸದಲ್ಲಿ ಬರತಕ್ಕಂಥ ಹಬ್ಬ ಹರಿದಿನಗಳನ್ನು, ಶ್ರಾವಣ ಮಾಸವನ್ನು ಸರಿಯಾಗಿ ನಾವು ಬಳಸ್ಕೊಂಡಿದ್ದೆ ಆದರೆ ಧರ್ಮಾರ್ಥ ಕಾಮ ಮೋಕ್ಷಗಳು ಸಿಗುತ್ತೆ ಅನ್ನೋದೇ ಇದರ ಸ್ಪೆಷಲ್ಲು. ಯುಗಗಳಲ್ಲಿ 4 ಯುಗ, ಅದು ಸತ್ಯಯುಗ ಆಗಿರ್ಬೋದು, ಕೃತಯುಗ ಆಗಿರ್ಬೋದು, ದ್ವಾಪರ ಆಗಿರ್ಬೋದು, ಅದು ತ್ರೇತಾಯುಗ ಆಗಿರ್ಬೋದು. ಯಾವುದೇ ಯುಗಗಳಲ್ಲೂ ಕೂಡ ಈ ನಮ್ಮ ಎಲ್ಲ ಯುಗಗಳಲ್ಲೂ ಈ ಹೋಮ ಯಜ್ಞ ಯಾಗಗಳಿಗೆ ನಾವು ಪ್ರಶಸ್ತವನ್ನು ಕೊಟ್ಟು ಮೋಕ್ಷವನ್ನು ಪಡ್ಕೊಂಡ್ರೆ, ಈ ಕಲಿಯುಗದಲ್ಲಿ ಕೀರ್ತನೆಯಿಂದ ಶ್ರವಣ ಮಾತ್ರದಿಂದಲೇ ನಾವು ಬೇಕಾದನ್ನು ಪಡ್ಕೋಬೋದು ಅನ್ನೋದು ಸ್ಪೆಷಲ್ಲು. ಅದಕ್ಕೆ ಏನು ಮಾಡ್ತಾರೆ ಅದರೆಲ್ಲ ಇದು ಸುಲಭ. ಯಾಕಂದರೆ ನಾವು ಶ್ರವಣವನ್ನು ಭಗವಂತನ ಹರಿಕತೆಯನ್ನು ಮಾಡುವುದು. ನೋಡಿ, ಎಲ್ಲಾದರೂ ನೋಡಿ ನೀವು, ಈ ಸಂಗೀತಗಳಾಗಿರ್ಬೋದು, ಸಂಗೀತ ಕೂಡ ಒಂದು ವೇದದ ಅಂಗ ಅದು. ಸೊ ಹಾಗಾಗಿ ಎಲ್ಲವನ್ನು ಕೂಡ ನಾವು ದೇವರಿಗೆ ಪೂಜೆ ಮಾಡಬೇಕಾದ್ರೆ ಸಂಗೀತ ಸಮರ್ಪಯಾಮಿ ಅಂತೀವಿ, ಅಂದರೆ ನಾವು ಭಕ್ತಿಗಳನ್ನು ರೂಪ. ಹಾಗಾಗಿ ನಾವು ಈ ಶ್ರವಣ ಮಾಸದಲ್ಲಿ ಭಗವಂತನ ಭಾಗವತ ಆಗಿರ್ಬೋದು, ಹರಿಕತೆ ಆಗಿರ್ಬೋದು, ಶಿವಪುರಾಣ ಆಗಿರ್ಬೋದು, ಗಣೇಶ ಪುರಾಣ ಆಗಿರ್ಬೋದು, 18 ಪುರಾಣಗಳಾಗಿರ್ಬೋದು, ಅಥವಾ ಭಗವಂತನಿಗೆ ಸಂಬಂಧಪಟ್ಟ ಲೀಲ ವಿನೋದನವನ್ನು ನಾವು ಹೇಳುವುದರಿಂದ, ಕೇಳುವ ಮಾತ್ರದಿಂದಲೇ ನಾವು ಮೋಕ್ಷವನ್ನು ಪಡ್ಕೋಬೋದು. ಹಾಗಾಗಿ ಈ ಶ್ರವಣ ಅಂತಕ್ಕಂಥದ್ದು ಕನೆಕ್ಷನ್ ಟು ಆಲ್. ಎಲ್ಲಿಗೆ ಕನೆಕ್ಷನ್ನು? ಮನುಷ್ಯನಿಗೀಗ ಮದುವೆ ಆಗಬೇಕು, ಮದುವೆಗೆ ಇಂಥವಾಗಿರುತ್ತೆ. ಎಲ್ಲರೂ ಕೂಡ ಏನಂತಾರೆ, ನೆಕ್ಸ್ಟು ಆಷಾಢ ಕಳೆದ ಮೇಲೆ ಶ್ರಾವಣಕ್ಕಾಗತ್ತಾ ಅಂತ ಕೇಳ್ತಾರೆ. ಸುಮ್ಮನೆ ಒಂದು ಡೈಲಾಗ್ ಅಂತ ಅನ್ಕೊಂಡಿದ್ದೆ ನಾನು, ಆಷಾಢ ಕಳೆದು ಶ್ರಾವಣಕ್ಕೆ ಶ್ರಾವಣ ಅಂತಕ್ಕಂಥ ಎಲ್ಲ ಶುಭಕ್ಕೆ ಕನೆಕ್ಷನ್ ಟು ಆಲ್. ನೀವು ಮನೆ ಯಾವುದೇ ತಗೊಳ್ಳಿ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಆಷಾಢ ಕಳ್ಕೊಂಡು ಮಾಡ್ತೀವಿ ಅಂತ. ಒಳ್ಳೆ ಕೆಲಸಗಳಿಗೆ ಶ್ರಾವಣ ಮಾಸ ಹೇಳಿ ಮಾಡಿಸಿದ ಮಾಸ ಅಂತ ಹೇಳ್ತೀವಿ. ಓಕೆ ಸುರೇಶ್ ಸರ್, ವಾಪಸ್ ಬರ್ತೀನಿ. ಮೀತಾ ಅವ್ರ ಹತ್ರ ಹೋಗ್ತೀನಿ ನೇರವಾಗಿ. ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ ಅನ್ನೋದು ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ ಎಲ್ಲ ಮನೆಗಳಲ್ಲೂ ಕೂಡ. ಬಟ್ ಶ್ರಾವಣ ಮಾಸ ಈ ಬಾರಿ ಶುಕ್ರವಾರ ಬರ್ತಾ ಇದೆ ಅನ್ನೋದು ಬಹಳ ವಿಶೇಷ ಅಂತ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ.
ನೋಡಿ ಇವತ್ತು 24ನೇ ತಾರೀಕು, ಇವತ್ತು ಬಂದು ಅಮಾವಾಸ್ಯೆ. ಸೊ ಒಂದೊಂದು ಭಾಗದ ಜನಕ್ಕೆ ಒಂದೊಂದು ಥರ ಇರುತ್ತೆ. ಎಲ್ಲ ಕಡೆನೂ ಇವಾಗ ನಮ್ಮ ಬೆಂಗಳೂರಲ್ಲಿ ಎಲ್ಲ ಏನಿದೆ, ಈ ಕಡೆ ಎಲ್ಲ ಏನಿದೆ, 8ನೇ ತಾರೀಕು 2ನೇ ಶುಕ್ರವಾರ ಅಂತ ಕನ್ಸಿಡರ್ ಮಾಡಿ 8ನೇ ತಾರೀಕು ಹಬ್ಬ ಮಾಡಬೇಕು. ಅದ್ರ ಮೇಲೆ 8ನೇ ತಾರೀಕು ಆಗದೆ ಇರೋರು 15ನೇ ತಾರೀಕು, ಹೀಗೆ ಕೆಲವೊಂದು ಪ್ರಾಬ್ಲಮ್ಸಿಂದ ಅದನ್ನು ಇದು ಮಾಡ್ಕೊಳ್ಬೇಕು. ಅಲ್ಲಿಂದ ಅದು 2ನೇ ಶುಕ್ರವಾರ ಅಂತಂದರೆ ಇದು 1ನೇ ಶುಕ್ರವಾರ ಬಂದು 1ನೇ ತಾರೀಕು ಆಗುತ್ತೆ. ಸೊ ಉತ್ತರ ಕರ್ನಾಟಕದ ಜನತೆಗೆ ಏನಾಗಿದೆ ಅಂತಂದರೆ ಅವರು ಕರೆಕ್ಟ್ ಇರ್ತಾರೆ. ಯಾಕಂದರೆ ಯಾರು ಜನ ಮೂಡ್ರು ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರ ಪ್ರಕಾರ ಅವ್ರು ಕರೆಕ್ಟಾಗಿ ಹೇಳ್ತಿದ್ದಾರೆ. ನೋಡಿ ಇವತ್ತು ಒಂದು ಅಮಾವಾಸ್ಯೆ ಆದರೆ ನಾಳೆ ಬರೋ ಶುಕ್ರವಾರ 1ನೇ ಶುಕ್ರವಾರ. ಸೊ ನಾಳೆ 25ನೇ ತಾರೀಕು 1ನೇ ಶುಕ್ರವಾರ ಆದರೆ 1ನೇ ತಾರೀಕು 2ನೇ ಶುಕ್ರವಾರ ಆಗುತ್ತೆ. ಸೊ 2ನೇ ಶುಕ್ರವಾರ ಬಂದಾಗ 1ನೇ ತಾರೀಕು ಬಹಳಷ್ಟು ಜನ ಹಬ್ಬವನ್ನು ಮಾಡ್ತಿರ್ತಾರೆ. ಪ್ರತಿ ವರ್ಷನೂ ಶ್ರಾವಣ ಮಾಸ ಬಂದಾದ್ಮೇಲೆ 2ನೇ ಶುಕ್ರವಾರನೇ ವರಮಹಾಲಕ್ಷ್ಮಿ ಹಬ್ಬ ವ್ರತ ಮಾಡಬೇಕು ಅಂತ ಪ್ರತೀತಿಯಲ್ಲಿದೆ. ಅದು ಯಾವಾಗ ಅಂತ ನಮ್ಮ ಒಂದು ಪಂಚಾಂಗಗಳಲ್ಲಿ ಕ್ಯಾಲೆಂಡರ್ಸಲ್ಲಿ ಕೊಟ್ಟಿರ್ತಾರೆ. ಸೊ ಉತ್ತರ ಕರ್ನಾಟಕದ ಜನ ಏನು ಮಾಡ್ತಾರೆ, ನಾಳೆ 1ನೇ ಶುಕ್ರವಾರ, ನಾಳೆನೇ ಫಸ್ಟ್ ಶುಕ್ರವಾರ, ಶ್ರಾವಣದ 1ನೇ ಶುಕ್ರವಾರ ಅಂತ ಹೇಳ್ತಿದ್ದಾರೆ. ಅದು ಕೂಡ ನಿಜಾನೇ. ಆ ಗೌರಿ ವ್ರತ ಸ್ಟಾರ್ಟ್ ಆಗುತ್ತೆ. ಹೌದು, ಗೌರಿ ವ್ರತಕ್ಕಿಂತ ಇದು ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ತುಂಬಾ, ಅದರಲ್ಲಿ ನಾಗರ ಪಂಚಮಿ ಕೂಡ ಇವಾಗ 29ನೇ ತಾರೀಕು ಬರುತ್ತೆ. ಸೊ ಇದೇನಾಗತ್ತೆ ಅಂತಂದ್ರೆ 1ನೇ ತಾರೀಕು ಅವ್ರಿಗೆ 1ನೇ ಶುಕ್ರವಾರ ಆದಾಗ, 25ನೇ ತಾರೀಕು 1ನೇ ಶುಕ್ರವಾರ ಆದಾಗ, ಇದೇ 1ನೇ ತಾರೀಕು 2ನೇ ಶುಕ್ರವಾರ ನಾವು ಈ ಶುಕ್ರವಾರದಲ್ಲೇ ಹಬ್ಬ ಮಾಡೋದು. ಇಲ್ಲಿ ನಮ್ಮ ಪ್ರಕಾರ, ಯಾಕಂದ್ರೆ ಇದು ಟೈಮು, ಮತ್ತೆ ಇನ್ನೊಂದು ಹೇಳ್ತೀನಿ ಪರ್ಫೆಕ್ಟಾಗಿ, ಟೈಮ್ ಕೂಡ ಯಾವುದೇ ಒಂದು ಗಂಟೆ ಇರ್ಬೋದು. ಇವಾಗ ಇಲ್ಲಿ ಒಂದು ಟೈಮ್ ಆದರೆ ನಾವು ಇನ್ನೊಂದು ಊರಲ್ಲಿ ಇನ್ನೊಂದು ಟೈಮ್ ಇರುತ್ತೆ, 1-2 ನಿಮಿಷಗಳ ಹೆಚ್ಚು ಕಮ್ಮಿ ಬರ್ತಾ ಇರುತ್ತೆ ನಾವು ಕುಂಡ್ಲಿ ಹಾಕಿದಾಗ. ಹೌದು, ಅದಕ್ಕೆ ನಾವು ಪ್ಲೇಸ್ನ ಕೂಡ ಕೇಳ್ತೀವಿ, ಬರ್ತ್ ಪ್ಲೇಸ್ನ ಕೂಡ ಕೇಳ್ತೀವಿ. ಬರ್ತ್ ಪ್ಲೇಸ್ ಹೌದು, ಯಾಕಂತಂದ್ರೆ ಅದರಲ್ಲಿ ಎಲ್ಲೋ 1-2-3 ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ಅದ್ರಲ್ಲಿ ವೇರಿಯೇಷನ್ ಆಗುತ್ತೆ. ಆ ಪ್ಲೇಸ್ನ ಕರೆಕ್ಟಾಗಿ ಆಗ್ಬೇಕು. ಹಾಗೆ ಇವಾಗ ನೋಡಿ, ಇವಾಗ ನಾವಿಲ್ಲಿ ಭಾರತದಲ್ಲಿ ಒಂದು ಟೈಮ್ ಆದರೆ ಹೊರ ದೇಶದಲ್ಲಿ ಅಮೆರಿಕಾದಲ್ಲಿ ಒಂದು ಟೈಮ್ ಇರುತ್ತೆ. ಇದು ಬೇರೆ ಬೇರೆ ದೇಶಗಳಲ್ಲಿ, ಪ್ಯಾರಿಸಲ್ಲಿ, ಜರ್ಮನಲ್ಲಿ ಎಲ್ಲ ಕಡೆ ಒಂದೊಂದು ಟೈಮು ಚೇಂಜ್ ಆಗ್ತಾ ಇರುತ್ತೆ. ಅಲ್ಲಿಗೂ ಇಲ್ಲಿಗೂ ನಾವು ಪಕ್ಕ ದೇಶಗಳಿಗೆ 1 ಅವರ್ ಅರ್ಧ ಗಂಟೆ ಇಲ್ಲಿಂದ ಹಿಡಿದು 6 ಅವರ್ 7 ಅವರ್ವರೆಗೂ ಟೈಮಿಂಗ್ಸು ಚೇಂಜ್ ಇರುತ್ತೆ. ಸೊ ಹಾಗಾಗಿ ಇವಾಗ ಉತ್ತರ ಕರ್ನಾಟಕದ ಜನಕ್ಕೆ ಅವ್ರು ಮಾಡ್ತಿರೋ ಪ್ರಕಾರ ಅವ್ರದ್ದು ಓಕೆ, ಕರೆಕ್ಟು. ಆದರೆ ಇಲ್ಲಿ ಜನ ಅದನ್ನು ಒಪ್ಕೊಳ್ಳೋದಿಲ್ಲ. ನಾಳೆ ಇಲ್ಲ, ನಮಗೆ 8ನೇ ತಾರೀಕೆ 2ನೇ ಶುಕ್ರವಾರ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಏನಾಗುತ್ತೆ, ನಾವು ಯಾರನ್ನೂ ಇವಾಗ ಅಲ್ಲಿ ಜನ ತುಂಬಾ ಜನ ಹಂಗೆ ಕೇಳಿದಾಗ ನಾವು ಅವ್ರಿಗೆ ಮುಹೂರ್ತ ಕೊಡಬೇಕು ಆ ದಿನಕ್ಕೆ. ಅದು ಕರೆಕ್ಟ್ ಇದೆ ಅಂತಾನೆ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ. ಯಾಕಂದ್ರೆ ಅಲ್ಲಿ ಜನ ಮಾಡ್ತಾ ಇರೋ ಉತ್ತರ ಕರ್ನಾಟಕದವರು ಇಲ್ಲಿರೋರು ಕೂಡ, ಅಲ್ಲಿಯವ್ರು ಇಲ್ಲಿರೋರು ಕೂಡ ಹಬ್ಬಗಳಲ್ಲಿ ಯಾವಾಗ್ಲೂ ಗೊಂದಲ ಬರುತ್ತೆ. ಯಾವ ದಿನಕ್ಕೆ ಮಾಡಬೇಕು ಇಂತ ಪ್ರಶ್ನೆಗಳು ಜಾಸ್ತಿ ಬರುತ್ತೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋರಂತೆ.